ಈಗ ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲಿಂದಾನೆ ಸ್ಟಾರ್ಟು. ನಾನು ಹಿಂದ್ಗಡೆ 6 ಕಿಲೋಮೀಟರ್ ಟೋಟಲ್. ಎಲ್ಲ ರೆಸ್ಟ್ ಮಾಡ್ತಾವ್ರೆ. ಬೈ 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 ಎಲ್ಲ ಬೈ ಮಾಡ್ರಿ. ನೀವು ಬಾಯ್ ಎಲ್ಲ ಬನ್ನಿ. ಏನ್ ಗುರು ಇದು ಹಿಂಗಾಗೋಯ್ತು? ಯಪ್ಪು ಶೇ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರ ಅನ್ಕೊಂತೀನಿ. ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಇಲ್ಲಿ ನೋಡಿ ನಮ್ಮ ಮೂರ್ತಿ ಅಂತ ನಮ್ಮ ಕೊಲಿಗು, ನಮ್ಮ ಫ್ರೆಂಡು ಕೊಲಿಗು ಎಲ್ಲ. ಇವತ್ತೇನಂದ್ರೆ ಎಲ್ಲರೂ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ನಾವು ನೈಟು ಎಷ್ಟು ಗಂಟೆನಾಗ 11 ಗಂಟೆ 11 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಸೋಮವಾರಪೇಟೆಗೆ ಹೋಗ್ತಾ ಇದೀವಿ. ಬಸ್ಸು ಬುಕ್ ಆಗಿದೆ. ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಈಗ ಅಲ್ಲಿಂದ ಎಂಥದ್ದು ಸೋಮವಾರಪೇಟೆ ಟ್ರೆಕ್ಕಿಂಗು ಕುಮಾರ ಪರ್ವತಕ್ಕೆ ಹೋಗ್ತಾ ಇದೀವಿ ಟ್ರೆಕ್ಕಿಂಗು. ನಾನು ಎಲ್ಲಿ ಇದರಿಂದ ಕೇರಳದಿಂದ ಬರ್ತಾ ಹೇಳಿದ್ದೆ ನೋಡಿ ಒಂದು ಟೈಮ್ ವ್ಲಾಗಲ್ಲಿ, ಟ್ರೆಕ್ಕಿಂಗ್ ಮಾಡಬೇಕು ತುಂಬ ದಿನ ಆಯಿತು ಅಂತ. ಸೊ ಇವಾಗ ಆಲ್ರೆಡಿ ನೆಕ್ಸ್ಟ್ ವೀಕೆ ಹೊರಟಿದ್ವಿ ಟ್ರೆಕ್ಕಿಂಗ್ ಮಾಡೋಕ್ಕೆ. ಸೊ ಇಲ್ಲಿ ಕಾಯ್ತಾ ಇದೀವಿ ಬಸ್ಸಿಗೆ. ಎಲ್ಲ ಊಟ ಮಾಡೋಕ್ಕೆ ಹೋಗಿದ್ದಾರೆ. ನಾವೀಗ ಸುಮ್ಮನೆ ಅಡ್ಡಾಡ್ತಿದ್ದೀವಿ ಬಸ್ ಸ್ಟ್ಯಾಂಡು. ಏನು ಈ ಸೀದಾ ಬಸ್ ಹತ್ಬಿಟ್ರೆ ಮಲ್ಕೊಳದೆ. ಮತ್ತೆ ಸಿಕ್ಕಿದ್ರೆ ಟಕ್ ಅಂತ ಅಲ್ಲೇ ಸೋಮವಾರಪೇಟೆ ಸಿಗ್ತೀವಿ. ಚಡಿ ಗಿಡಿ ಹಾಕೊಂಡು ಸಿಕ್ತಿದ್ರು ಸಿಗ್ತೀವಿ. ಬೆಳಿಗ್ಗೆ ಫುಲ್ ಚಳಿ ಇರುತ್ತೆ ಮರೆಯ. ನಾನು ಈಗ ಟಿ ಶರ್ಟ್ ಹಾಕೊಂಡಿದ್ದೀನಿ, ಈಗ ಜಾಕೆಟ್ ಹಾಕೊಂತೀನಿ. ಮತ್ತೆ ಅವರೆಲ್ಲ ಆಲ್ರೆಡಿ ರೆಡಿ ಆಗ್ಬಿಟ್ಟವ್ರೆ ಪ್ಯಾಂಟ್ ಗಿಂಟ್ ಎಲ್ಲ ಹಾಕೊಂಡು. ನಾನು ಟ್ರೆಕ್ಕಿಂಗ್ ಮಾತ್ರ ಶಾರ್ಟ್ಸ್ ಹಾಕೊಂಡೇ ಮಾಡೋದು. ಟೋಟಲ್ ಈಗ 14 ಜನ ಹೋಗ್ತಾ ಇರೋದು. ಇವರು ಸಿದ್ದೇಶ್ ಅಂತ, ಇವರು ಸುನಿಲ್, ಇವ್ನು ಆಗ್ಲೇ ಪರಿಚಯ ಮಾಡಿಸ್ಕೊಟ್ಟೆ. ಈಗ 14 ಜನದಲ್ಲಿ ನನಗೆ ಓದಿರೋ ಸ್ವಲ್ಪ ಜನ ಇದ್ದಾರೆ. ಇವ್ರ ಫ್ರೆಂಡ್ಸ್ಗಳೇ ಜಾಸ್ತಿ, ಇವರೇ ಫ್ರೆಂಡ್ಸ್ಗಳೇ ಜಾಸ್ತಿ ಹೋಗ್ತಾ ಇರೋದು. ಟ್ರಿಪ್ ಪ್ಲಾನರ್ ಇವರೇ, ಆರ್ಗನೈಸರ್, ಪ್ರೊಡ್ಯೂಸರು, ಡೈರೆಕ್ಟರು. ಆಲ್ರೆಡಿ ಪ್ರೊಡ್ಯೂಸ್ ಮಾಡಾಗಿದೆ. ಇನ್ನೂ ಬರ್ತಾ ಇದಾರೆ, ಊಟ ಮಾಡ್ಕೊಂಡೆಲ್ಲ ಬರ್ತಾ ಇದಾರೆ. ಅಲ್ಲ, ಯಾರಿಗಾರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ಹೇಳಿ, ಇವ್ರದ್ದು ಕೊಡ್ತೀವಿ. ಇನ್ನು ಊಟ ಮಾಡಕ್ ಹೋಗಿದ್ದಾರೆ ಒಂದಿಷ್ಟು ಜನ. ಹಂಗಾಗಿ ಅವ್ರಿಗೆ ವೇಟ್ ಮಾಡ್ತಾ ಇದೀವಿ. ಆ ಕಡೆ ಅಡ್ಡಾಡ್ತಾ ಇದೀವಿ. ಇವ್ರು ವೇಟ್ ಚೆಕ್ ಮಾಡ್ಕೊಂತ ಇದ್ರು. ನಮ್ಮ ಬರೋಷ್ಟೊತ್ತಿಗೆ ಒಂದು 10 kg ಇಳಿತೀನಿ ಅಂತ. ಒಂದ್ 2 kg ಅಡ್ಡಾಡಿದ್ರು. ಅಷ್ಟು ಕಿಲೋಮೀಟರ್ ಹೋದ್ಮೇಲೆ ಇಳಿದಲ್ಲ ಏನು ಏನಂದಿರ? ಅದಕ್ಕೆ ವೇಟ್ ಚೆಕ್ ಮಾಡಿದ್ದು. ಇವ್ರು ಜಿಮ್ ಈಗ ಸ್ಟಾರ್ಟ್ ಮಾಡೋರೆ. 15,000 ಕೊಟ್ಟವ್ರೆ 3 ತಿಂಗಳಿಗೆ. 15,000 ಕೊಟ್ಟವ್ರ 3 ತಿಂಗಳಿಗೆ. ಅಲ್ಲ ಜಿಮ್ಗಿನ ಫಸ್ಟ್ ಟೈಮ್ ಹೋಯ್ತಾರೆ. ಆಲ್ರೆಡಿ ರೀಲ್ ಮಾಡಕ್ ಅವ್ರೆ. ಬ್ರೋ ವಿಡಿಯೋ ನೋಡಿ ಬ್ರೋ, ಗೊತ್ತಾಗತ್ತೆ. ಏನಕ್ಕೆ ಮಾಡಿದ್ರು ಅದು? ಬಸ್ ಬತ್ತು ಅನ್ಸುತ್ತ. ಸುಮ್ಮನೆ ಕೋಚು ಆಲ್ರೆಡಿ ಬಸ್ ಬಂದೈತೆ. ಊಟ ಮಾಡಕ್ ಹೋಗಿದ್ರಲ್ಲ, ಅವ್ರಿಗೆ ಕಾಯ್ತಾ ಇದ್ವಿ. ಅಲ್ಲಿದೆ ನೋಡಿ ಬಸ್ಸು, ಲಾಸ್ಟ್ ಅಲ್ಲಿ ಐತೆ. ಪೂರ್ಣಿಮಾ ಟ್ರಾವೆಲ್ಸ್ ಅವ್ರು ಅವಾಗ್ಲೇನೆ ಬೈತಾ ಇದ್ರು, ಟ್ರಾಫಿಕ್ ಜಾಮ್ ಆಗುತ್ತೆ ಬೇಗ ಬನ್ನಿ ಅಂತ. ಓಡ್ತಾ ಇದೀವಿ, ಎಲ್ಲರೂ ಬಂದಿದೀವಿ. ಗುರುಮೂರ್ತಿ ನಿಂದಿಲ್ಲೇನ ಸೀಟು? ಕಾಣಿಸ್ತಾನೆ ಇಲ್ಲ ಅಲ್ಲಿ ಗಟ್ಲಾಗಿ. ನಾವಿಲ್ಲ ಹುಡುಕ್ತಾ ಇದೀವಿ ಇನ್ನು ಸೀಟ್ಗಳು. ಯಾರು ಅಲ್ಲೇ ಮಕ್ಕಂಡ್ರ ನೋಡಲ್ಲ. ಇವ್ರು ಗೊತ್ತಲ್ಲ, ಇವರು ವಸತಿ ಸಿಗಾಕೊಂಡಿದ್ರು. ಇವ್ರು ನೋಡಿ ಇವನು. ಇವಾಗ ಟೈಮ್ ಬಂದು 11:45. ಇವಾಗ ಫುಲ್ಲು ಕತ್ಕತ್ಲು. ಬ್ಲಾಕ್ ಮಾಡ್ತಿರೋದು ಒಂದೇ ನಮ್ಮ ಹುಡುಗ ಈಗ ಮಲ್ಕೋಣ, ಬೆಳಗ್ಗೆ ಸಿಗೋಣ ಫುಲ್ಲು. ಇವ್ನು ಯಾರು ನೋಡಿಲಿ ಆಗ್ಲಾಬಾಗ್ಲ ಇವ್ನಿಗೆ ಹೊಸ್ಕೊಂಡ್ ಮಕ್ಕಂತ ಏನ್ ಮಾಡ್ತಾವ ಗೊತ್ತಿಲ್ಲ. ಇಲ್ಲಿ ಯಾಕೋ ಚಾರ್ಜ್ ಪಿನ್ಗಳು ಅದು ವರ್ಕ್ ಆಯ್ತಿಲ್ಲ. ತುಂಬಾ ಕಷ್ಟ ಆಗ್ತಿದೆ ಬ್ರೋ. ಈಗ ನೋಡಿ ಇವನು ಕಷ್ಟ ಆಗ್ತಿದೆ. ಅದೇನೋ ಏನೇನು ನೋಡ್ತಾರೆ ಪಾಪ. ಒಂದು ಕಾಫಿ ಬ್ರೇಕಿಂಗ್ ನಿಲ್ಸಿದ್ವಿ ಇಲ್ಲೇ. ಈಗ ಮತ್ತೆ ಬಸ್ ಹತ್ತುತ್ತಾ ಇದೀವಿ. ಎಲ್ಲಿದೀವಿ ಗೊತ್ತಿಲ್ಲ. ಕೊಟ್ಟಿಗೆ ಮನೆಯಲ್ಲಿದ್ದೀವಿ. ಈಗ ವಾಪಸ್ ಹತ್ತುತ್ತಾ ಇದೀವಿ. ಈಗ ಚಳಿ ಆಗತ್ತಪ್ಪ. ಡೋರ್ ಬೇರೆ ತೆಗ್ಬಿಟ್ಟ. ನಂದೇ ಫಸ್ಟ್ ಸೀಟು 4:15. ಇವಾಗ ಚಳಿಗೆಲ್ಲ ಹಾಕೊಂಡ್ಬಿಟ್ಟಿದ್ದೀವಿ. ಫುಲ್ಲು ಫಾಗ್ ನಿಂತ್ಕೊಂಡ್ಬಿಟ್ಟಿದೆ. ಇನ್ನು ಸೋಮವಾರಪೇಟೆಯಲ್ಲಿ ಇದ್ದೀವಿ. 4:15 ತಗೊಂಬಂದು ಇಟ್ಬಿಟ್ಟು ಗುರು. ಇಲ್ಲಿ ಯಾವುದೋ ಒಂದು ಟಿ ಟಿ ಐತೆ ಅಷ್ಟೇ.
ಇದೇ ಬಸ್ಸು ತೋರಿಸ್ತೀನಿ ನೋಡಿ. ಫುಲ್ಲು ಫಾಗ್ ನೋಡಿ, ಫಾಗು. ಇಲ್ಲೇ ಫ್ರೆಶ್ ಅಪ್ ಆಗಿದ್ದಾಯ್ತು, ಅಲ್ಲುಜ್ಜಿದ್ದು ಆಯ್ತು, ಪಬ್ಲಿಕ್ ವಾಶ್ರೂಮಲ್ಲೇ. ಇದು ಯಾವ್ದೋ ಬಿರಿಯಾನಿಗೆ ಹೆಂಗೆ ಬರ್ತೈತೆ ನೋಡಿ. ಅದೊಂದು ವಿಡಿಯೋ ನೋಡಿದ್ಯಾ ಇನ್ಸ್ಟಾಗ್ರಾಮಲ್ಲಿ? ಅದು ಯಾವುದೋ ಒಂದು ಗ್ಯಾಂಗ್ ಅಂತ ಬಂದು ಹೇಳ್ಬಿಟ್ಟು ಹಾಕ್ತಾರೆ, 4 ಜನ ಹೋಗ್ತಾ ಇರ್ತಾರೆ ಹಿಂಗೆ. ಸೊ ಫುಲ್ಲು ಫಾಗಿದೆ ಗುರು. ನೋಡಿ ಹೆಂಗೆ ಕಾಣಿಸ್ತಿದೆ, ಫುಲ್ ಫಾಗು. ಕ್ಯಾಮ್ರಾದಾಗ ಕಾಣಿಸ್ತಾ ಇದೆ ಇಲ್ಲ ಗೊತ್ತಿಲ್ಲ. ನಾವು ಬಂದು 4:15 ತಗೊಂಬಂದು ಇಳಿಸ್ತಾ ಗುರು. 5:15 ತಗೊಂಬಂದು ಇಳಿಸ್ಬೇಕಾದವನು ಜೋಶಲ್ಲಿ ಬ್ರೇಕ್ ಹಿಡಿದಂಗೆ ಹೊಡಿತಾ ಇದ್ದಂಗೆ ಘಾಟ್ ಸೆಕ್ಷನಲ್ಲಿ. ಈಗ ಇಲ್ಲೇ ಕಾಯ್ಕೊಂಡು ನಿಂತ್ಕೊಂಡಿದ್ದೀವಿ 7:15 ಪ್ರೈವೇಟ್ ಬಸ್ಸು. ನಾವೀಗ ಇದು ಕುಮಾರ ಪರ್ವತಕ್ಕೆ ಹೋಗೋಕ್ಕೆ 7:15 ಬಸ್ ಇರೋದು. ಸೊ ಈ ಬಸ್ಸಿಗೆ ಅಷ್ಟೇ ವೆಯ್ಟಿಂಗು. 7:15 ತನಕ ವೆಯ್ಟ್ ಮಾಡ್ಬೇಕು ಗುರು. ಈಗ ಟೈಮ್ ಎಷ್ಟು ಅಂದರೆ 5:15 ಈಗ. ಇನ್ನೂ 4 ಜನ ಬರಬೇಕು. ನಾವು 14 ಜನ ಟೋಟಲ್ಲು ಟ್ರೆಕ್ ಮಾಡೋಕ್ಕೆ ಹೋಗ್ತಾ ಇರೋದು. ಸೊ ಸಗತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿದೆ. ಫಸ್ಟ್ ಟೈಮ್ ಕುಮಾರ ಪರ್ವತ ಹೋಗ್ತಾ ಇರೋದು. ಇವಾಗ ಎಲ್ಲರೂ ಬಂದರು, ತಿಂಡಿ ಮಾಡೋಕೆ ಹೋಗ್ತಾ ಇದ್ದೀವಿ ಈಗ. ಇದು ಯಾವುದೋ ಹೋಟೆಲ್ ನವರತ್ನ ಅಂತೆ. ಇದೇ ಹೋಟೆಲ್ ನವರತ್ನ. ನಿಮ್ಮಿಬ್ರದ್ದು ಏನ್ರಲ್ಲ? ಬಟ್ ಲೇಟಾಗಿ ಊಟ ಮಾಡಿದ್ವಲ್ಲ ಇಲ್ಲ ನಾವು. ಸೊ ಈಗ ತಿಂಡಿ ಮಾಡಿದ್ದಾಯ್ತು, ಸಗದಾಗಿದ್ದು. ಚಟ್ನಿ ಮಾತ್ರ ಸೂಪರ್ ಆಗಿದ್ದು. ಹೆಂಗಿದ್ರೆ ತಿಂಡಿ? ತಿಂಡಿ ಚೆನ್ನಾಗಿತ್ತು, ಆದರೆ ಕಾಸ್ಟ್ಲಿ ಹೆವಿ ಜಾಸ್ತಿ ರೇಟ್. ತುಂಬಾ ಚೆನ್ನಾಗಿತ್ತು. ನಾವು ಪಾರ್ಸಲ್ ಕೂಡ ತಗೊಂಡಿದ್ದೀವಿ. ಹೌದು, ಕರೆಕ್ಟ್. ನೀವು ಬಂದಿದ್ದೀರ ಪಾಪ ನಮ್ ಕೀರ್ತಿ 4 ಇಡ್ಲಿ 4 ರೈಸ್. 9:30 ಬಸ್ ಇದೆಯಂತೆ. ಸೊ ನೋಡೋಣ. ಯಾರು ಡಿಸ್ಕಸ್? ಬಸ್ ಏನೋ ಬರ್ತಿಲ್ವ ಅಂತ ಇವ್ರು ತಲೆನೇ ಮಚ್ಕೊಂತವ್ರೆ. ಹತ್ರಪ್ಪ ಎಲ್ಲ ಸುಮ್ಮನೆ ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಂಡ್ರಪ್ಪ? ನಾವ್ ಇಲ್ಲಿ ಬರ್ತೀವಿ. ಯಾರ್ಯಾರು ಇದ್ರಿ ಇಲ್ಲಿ? ನೀವೇನ್ರಿ ಇಲ್ಲೇ ಕೂತ್ಕೊಂಡ್ರಿ? ಅಲ್ಲಿ ಜಾಗ ಐತಾ? ಸೊ ಯೂನಿಟ್ 1 ಅಂತೆ. ನಡೀರಪ್ಪ. ಇವರು ನಮ್ ಜೊತೆಗೆ ಬರ್ತಾ ಇದ್ರು ನೋಡಿ. ಪಾಂಡು ಅಂತ. ನೀವ್ ಕಡೆಗೆ ಹಣ್ಣು ಹಿಡ್ಕೊಂಡೆ ಓಡಾಡ್ತಾ ಇದ್ದೀರಾ? ಅಂಜ್ಬಿಡಿ ಆಮೇಲೆ. ರೀ ನಮಗ್ ಸೀಟ್ ಕೊಡಲ್ವಾ? ಎಲ್ಲಿ ಇದೇ ನಿಂಗೆ ಕಷ್ಟಪಡ್ಕೊಂಡ್ ಕೂತ್ಕೊಂಡಿರ? ಇಲ್ಲಿ ನೋಡಿ ಇವ್ರಿಬ್ರು. ಅಲ್ಲಿ 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 ತಲೆ ಬಾಚ್ಕೊಂಬಿಡ್ರಿ, ಮತ್ತೆ ಹೇಳಿದೀನಿ. ಏನ್ ಕೇಳೋದಿಲ್ಲ, ಈಗ ಹೋಗೋದಷ್ಟೇ. ಕುಮಾರ ಪರ್ವತ ಹೋಗ್ತಾ ಇದೀವಿ ಈಗ. KSRTC ಬಸ್ಸೇ ಸಿಕ್ತು. ಫುಲ್ಲು ಫಾಗು. ಏನ್ ಟೈಮ್ ಬಂದು 7:40 ಆದ್ರೂ ಇನ್ನೂ ಫಾಗ್ ಹಂಗೆ ಇದೆ. ನಾವು ಹತ್ಬೇಕಾದ್ರೆ ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲ, ಸಖತ್ತಾಗಿರುತ್ತೆ ಗುರು. ಈಗೆಲ್ಲ ದಾರಿ ಮಧ್ಯೆ ನಿಲ್ಸೋಗ್ಬಿಟ್ಟವ್ರೆ. ಇಲ್ಲೆಲ್ಲ ದಾರಿ ಮಧ್ಯೆ ನಿಂತ್ಕೊಂಡಿದೀವಿ. ಒಂದು ಪ್ರೈವೇಟ್ ಬಸ್ ಬರ್ತದೆ, ವೇಟ್ ಮಾಡ್ತಾ ಇದೀವಿ. ಇದು ಯಾವ್ದೋ TT ಬಂತು. ತಲೆ ಬಾಚ್ಕೊಂಡ್ರಲ್ಲ ಆ ಕಡೆಗೆ ಹೋಗ್ರ. ಯಾರು ಕರೀರಿ ಅಣ್ಣ. ಹಿಂದ್ಗಡೆ ಡೋರ್ ತೆಗೋಣ. ಯೂನಿಟ್ 2 ಹಿಂದ್ಗಡೆ ಡೋರಿಗೆ ಹತ್ರ. ಬನ್ನಿ ಕಡೆ. ಯೂನಿಟ್ 2 ಬಂದಿದ್ದೀನಿ. ಹತ್ರ ಅಲ್ಲ ಹತ್ರ. ಯಾವ್ದೋ ಒಂದು ಸೀಟ್ ಕೊಟ್ಬಿಟ್ರಪ್ಪ. ಇಲ್ಲೇ ಸೈಡಿಗೆ ಕೂತ್ಕೊಂತೀನಿ. ನೀವು ಯಾರು ಕೂತ್ಕೊಳ್ಳಿ. ಅಲ್ಲ ಫಸ್ಟ್ ಸೀಟಾಗಿ ಕೂತಿದ್ದೆ, ಈಗ ಲಾಸ್ಟ್ ಸೀಟಿಗೆ ಬಂದಿದ್ದೀನಿ.
ಯೂನಿಟ್ 1 ಅವ್ರ ಜೊತೆ ಸೇರ್ಕೊಂಡಿದ್ದೀರಾ? ಇದೊಂದು ಬ್ಯಾಚ್ ಯೂನಿಟ್ 1 ಮತ್ತೆ ಯೂನಿಟ್ 2 ಬ್ಯಾಚ್ ಡಿವೈಡ್ ಮಾಡ್ಕೊಂಡಿದ್ದೀವಿ. Two batch ನಾವು 4 ಜನ ಯೂನಿಟ್ 1. ಈಗ ಲಾಸ್ಟ್ ಇಲ್ಲಿ ಬಂದಿದ್ದೀನಿ. ಮತ್ತೆ ಸಿಗೋಣ. ಮತ್ತೆ ಸಿಗೋಣ. ಸಿಕ್ಕಾಪಟ್ಟೆ ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಪ್ರೈವೇಟ್ ಗಾಡಿಲೇ ಹೋಗಿದ್ರೆ ಕಮ್ಮಿ ಆಗಿರೋದು. ಈಗ ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲಿಂದಾನೆ ಸ್ಟಾರ್ಟು ನಾನು ಹಿಂದ್ಗಡೆ. ಸೊ ಈ ಸೆಲ್ಫಿ ಸ್ಟಿಕ್ಕು ಭಾರಿ ಹೆಲ್ಪ್ ಆಗ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಹುಡುಗರು ಕಾಯ್ತಾ ಇದ್ದೀವಿ ಇನ್ನೊಂದಿಷ್ಟು ಜನಕ್ಕೆ. ಇಲ್ಲೇ ದೇವಸ್ಥಾನ, ಅಲ್ಲಿಗೆ ಹೋಗಿ ಕೈ ಮುಗ್ದು ಸ್ಟಾರ್ಟ್ ಮಾಡೋಣ ಟ್ರೆಕ್ ಮಾಡೋಕ್ಕೆ. ಇವತ್ತು ನಾವು ನಿಶ್ಚಿತ ಜೊತೆ ಹೋಗ್ತಿರೋದು ತುಂಬಾ ಏನು ಅದು ಮುಂದಕ್ಕೆ ಬರ್ತಾನೆ ಇಲ್ಲ. ಎಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂತವ್ರೆ, ಸೆಕೆ ಆಗ್ತೈತಿ ಅಂತೆ. ಇವನು ಯಾಕೆ ಹಣ್ಣು ಇಟ್ಕೊಂಡು ಇಲ್ಲೇ ಕುಂತ ನೋಡಿ ಇವನು. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಫುಲ್ಲು ವ್ಯೂ. ಒಳಗಡೆ ಜ್ಯೂಸ್ ಅವಿರ್ರಿ. ಇವ್ರು ಇಲ್ಲಿಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದಾರೆ ಇವರು. ಹಿಂದೆ ಹಿಂದೆ ನೋಡ್ಕೊಂಡು ನಡೀರಿ. ಅಲ್ಲೊಂದು ಬ್ಯಾಚ್ ಹೋಗ್ತೈತೆ, ಇಲ್ಲೊಂದು ಬ್ಯಾಚ್ ನಾವಿಲ್ಲಿ ಇಬ್ಬರಿದ್ದೀವಿ. ಹ್ಞೂ ಇಲ್ಲಿ ಕಾರು ಬೈಕಲ್ಲಿ ಬಂದ್ರೆ ಸಕ್ಕತ್ತಾಗಿರುತ್ತೆ. ಬೈಕಲ್ಲಿ ಬರ್ತಾ ಇದ್ರಲ್ಲ, ಇಲ್ಲಿ ಎಲ್ಲಿ ಬಿಡ್ತೀವಿ ಬೈಕಲ್ಲಿ? ಇಲ್ಲಿಂದ ಅಲ್ಲಿ ಬಂದ್ರಲ್ಲ, ಅಲ್ಲಿ ನಿಲ್ಲಿಸ್ಬರ್ಬೇಕಷ್ಟೇ ಕೆಳಗೆ. ಅಲ್ಲ, ಇದು ನಾನು ಹೇಳಿದ್ದು ಈ ರೋಡಲ್ಲಿ. ಹಾಂ, ಈ ರೋಡಲ್ಲಿ ಬಿಡಲ್ಲ. ಈಗ ಕುಮಾರ ಪರ್ವತ ಕುಕ್ಕೆ ಸುಬ್ರಹ್ಮಣ್ಯ ಸೈಡ್ ಅಲ್ಲ, ಇನ್ನೊಂದು ಸೈಡಿಂದ ಹತ್ತಿದ್ದೀವಿ. ಇದು 14 ಕಿಲೋಮೀಟರ್ಸ್ ಇದೆ. ಆ ಕಡೆ ಆದರೆ 28 ಕಿಲೋಮೀಟರ್ಸು. ಅಲ್ಲಿ ಅದೋ ಒಂದು ವ್ಯೂ ಪಾಯಿಂಟು. ಪುಷ್ಪಗಿರಿ ವೈಲ್ಡ್ ಲೈಫ್. ಇಲ್ಲಿ ಮೋಸ್ಟ್ಲಿ ಚೆಕ್ ಪೋಸ್ಟು. ಟಿಕೆಟು ಎಲ್ಲ ತಗೊಂಡಿರೋದು ಕನ್ಫರ್ಮೇಷನ್ ಮಾಡಿಸ್ಬೇಕಾಗತ್ತೆ. ತಗೊಂಡಿರೋದಲ್ಲ ಎಲ್ಲ ಕಿತ್ಕೊಂಡು ಅಲ್ಲೇ ಅವ್ರ ಹತ್ರ ಆನ್ಲೈನ್ ಇತ್ತು, ಏನೋ ಫಿಲ್ ಮಾಡ್ತಿದ್ದಾರೆ. ಇಲ್ಲೇನೋ ಇಲ್ಲೆಲ್ಲ ಟೆಂಟ್ ಕ್ಯಾಂಪಿಂಗ್ ಎಲ್ಲ ಮಾಡಿದ್ದಾರೆ. ಸೂಪರ್ ಅಲ್ಲ? ಏನೇನು ಮಾಡ್ತಿದ್ದಾರೆ ಚೆಕ್ ಮಾಡುವ. ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿದಾಗ ಏನು ಐ ಡಿ ಕೊಟ್ಟಿರ್ತೀರೋ ಅದು ಇಲ್ಲಿ ತೋರಿಸ್ಬೇಕಾಗತ್ತೆ. ಹಂಗಾಗಿ ಇಟ್ಕೊಂಬನ್ನಿ. ನಿಮ್ಮ ಬಾಬಾ ಚಿತ್ರಗಳನ್ನು ಒರಿಜಿನಲ್ ಇಟ್ಕೊಂಬಂದ್ರು ಒಳ್ಳೇದೇ. ಅದು ಡೂಪ್ಲಿಕೇಟ್ ಅಂತಲ್ಲ. ಹಾಂ, ಯಾವ್ದಾದ್ರು ಏನು ಕೊಟ್ಟಿರ್ತೀರ ಅದು ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪಾನ್ ಕಾರ್ಡು. ಖಂಡಿತ ಕರೆಕ್ಟಾಗಿ ನಿಜ ಹೇಳ್ತಾ ಇದ್ದಾರೆ. ಮತ್ತು ಈಗ ಆ ಟೀಮ್ ಆದಮೇಲೆ ನಾವು ಹೋಗ್ಬೇಕಂತ. ಇದು ಮುಂದೆನೇ ಸ್ಟಾರ್ಟು. ಪ್ಲಾಸ್ಟಿಕ್ ಯಾರು ಬಿಸಾಡಬೇಡ್ರಿ ಇಲ್ಲೆಲ್ಲ. ಹಾವು ನೋಡ್ರಿ, ಹಾವು ಹೆಂಗೈತೆ. ಬಂದೆ. ಇದು ನೋಡಿ ಬ್ರಿಡ್ಜು ನೋಡಿ ಗಾಯ್ಸ್, ಏನು ಸಾಕಾಗಿದೆ ಮಾತ್ರ. ಆ ಕಡೆ ಈ ಕಡೆ ಒಳ್ಳೆ ಡ್ಯಾನ್ಸಿಂಗ್ ಮಾತ್ರ. ಹ್ಞೂ, ನಮ್ಮ ಹುಡುಗರು ಅದ್ರ ಮೇಲೆ ಕೊಂಡಾಡ್ಬಿಟ್ರು. ಅದೇ ಇವ್ರು ಯಾರು ಟೀ ಶರ್ಟ್ ಚೇಂಜ್ ಮಾಡ್ತಾರ ನನ್ನ ಮಗ. ಯಾವ್ದೋ ಹುಡುಗಿ ಇಂಪ್ರೆಸ್ ಆಗ್ಬಿಡೋ. ಅದೇ ಚೆಕಿಂಗ್ ಮಾತ್ರ ಸೈಕಾಗಿ ಮಾಡ್ತಾರೆ. ಮತ್ತೆ ನೀವೇನೇ ತರ ಚಾಕ್ಲೇಟ್ ಕವರ್ ಕೂಡ ಬಿಡಲ್ಲ. ಸ್ಯಾನಿಟೈಸರು, ಟಿಶ್ಯೂ, ಪೇಸ್ಟು, ಆಮೇಲೆ ಇನ್ನೇನು ಇದು ಬ್ಯಾಂಡೇಡು, ಶಾಂಪು, ನೀವೇನೇ ಏನು ಬಿಡಲ್ಲ. ಅದಕ್ಕಿಂತ ಬೆಟರ್ ಹಣ್ಣು ತಗೊಂಬರೋದು ಬೆಟರ್. ಹಣ್ಣು ತಗೊಂಬರೋದು ಬೆಟರು. ಎಲ್ಲದು ನಾವು ಬಿಸ್ಕೆಟ್ ಎಲ್ಲ ಓಪನ್ ಮಾಡಿ ಒಂದು ಕವರಿಗೆ ತುಂಬ್ಕೊಂಡಿದ್ದೀವಿ. ನೋಡಿ, ಹಿಂಗೆ ಹಣ್ಣು ಹಿಂಗೆ ತಗೊಂಬರೋದು, ತಿನ್ನೋದು. ಈಗ ಹಂಗೆ ಆಗಿದೆ ಕತೆ. ಅಷ್ಟು ಸೈಕಾಗಿ ಮಾಡ್ತಾರೆ ಚೆಕಿಂಗು. ಆಮೇಲೆ ಕೌಂಟ್ ಕೊಡಬೇಕು. ಕೌಂಟ್ ಏನಾದ್ರು ನೀವು ತಗೊಂಡೋಗಿ ಅದು ಕರೆಕ್ಟಾಗಿ ತೋರಿಸಲಿಲ್ಲ ಅಂದರೆ 500 ರೂಪಾಯಿ ಫೈನು. ಹುಷಾರಾಗಿರಿ. ನಮ್ಮ 6 ಜನ ಬಿಟ್ಟು 14 ದಿನದಲ್ಲಿ ಮಿಕ್ದವರೆಲ್ಲ ವಾಪಸ್ ಇಲ್ಲಿಗೆ ಈ ರೂಟಲ್ಲೇ ಬರ್ತಾರೆ. ನಾವು ಕುಕ್ಕೆ ಸುಬ್ರಹ್ಮಣ್ಯ ಆ ಕಡೆ ಸೈಡ್ ಇಳಿತೀವಿ. ಏನು ಸಖತ್ತಾಗಿದೆ ಗೊತ್ತಾ, ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಓ, ಇಲ್ಲೊಂದು ಫೋಟೋ ಸೈಕಾಗಿ ಬರುತ್ತೆ ಮಚ್ಚ. ಎಲ್ಲ ಕಡೆ ಫೋಟೋಗಳೇ ಫೋಟೋ ಹಿಡ್ಕೊಂಡು ಸುಮ್ಮನೆ ಹೋಗ್ತಾ ಇದಾರಲ್ಲ. ಇಲ್ಲಿ ಏನು ಪಾತಿದೆ ಅದ್ರಲ್ಲಿ ಹೋಗ್ತಾ ಇರೋದು. ಹೋಗ್ಲೇ ಒಂದು ಹಾವು ಸಣ್ಣದು ಮಾಡ್ಕೊಂಡಿದ್ದು ಕಡ್ಡಿಲಿ ತೆಗೆದು ಆ ಕಡೆ ಸೈಡಿಗೆ ಹಾಕ್ಬಿಟ್ಟೆ. ಸುಮ್ಮನೆ ತುಳಿದು ಬಿಡ್ತಾರೆ ಅದ್ರ ಮೇಲೆ. ಕಾಡು ಮಜಾ ಗುರು, ಸಾಕತ್ತು. ನಾನು ಏನು ಹೇಳಿದ್ದೆ, ರೈಡಲ್ಲಿ ಬರ್ತಾ ಟ್ರೆಕ್ಕಿಂಗ್ ಮಾಡ್ದಲ್ಲೇ ಭಾರಿ ವರ್ಷ ಕಡೆ ಆಗಿದೆ. ಟ್ರೆಕ್ ಮಾಡಬೇಕು ಅಂತ ಹೇಳಿದ್ದೆ. ನಾನು ಬಂದು ನೆಕ್ಸ್ಟ್ ವೀಕೆ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಕ್ಚುಲಿ ನಮ್ಮ ಸರ್ ಪ್ಲ್ಯಾನ್ ಮಾಡಿದ್ದು. ಸೂಪರ್ ಮಾತ್ರ. ಲೈಕ್ ನಾವು ಲಕ್ಕಿ 6 ಮೆಂಬರ್ಸ್
ಆ ಕಡೆಯಿಂದ ಹಿಡಿತಾ ಇದ್ದೀವಿ. ಸೊ ಎರಡು ಒಂದೇ ದಿನ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಆಗುತ್ತೆ. ಸೂಪರ್ ಅಲ್ಲ? ನಮ್ಮ ಹುಡುಗರು ಮುಂದೆನೇ ಇದ್ದಾರೆ, ಹಿಂದ್ಗಡೆ ಒಂದು ಇಬ್ಬರು ಇದ್ದಾರೆ. ಸೈಲೆಂಟಾಗಿ ಲೈಟಾಗಿ ಮಾತಾಡಿದ್ರೆ ಏನು ತೊಂದರೆ ಇಲ್ಲ, ತುಂಬ ಜೋರಾಗಿ ಮಾತಾಡೋಕ್ಕೆ ಹೋಗೋದು. ಸಕ್ಕತ್ತಾಗಿದೆ ಮಾತ್ರ. ಟೈಕ ಪಕ್ಷಿ ಸೌಂಡು, ನೀರು ಹರಿತಾರ ಸೌಂಡು, ಬ್ಯೂಟಿಫುಲ್, ಸಕ್ಕತ್ತಾಗಿದೆ ಮಾತ್ರ. ಸೆಲ್ಫಿ ಸ್ಟಿಕ್ ಭಾಳ ಉಪಯೋಗ ಆಗ್ತಿದೆಯಪ್ಪ, ಸಕ್ಕತ್ತಾಗಿದೆ. ಬ್ಲೂಟೂತ್ ಬಟನ್ ಕೊಟ್ಟಿದ್ದಾನೆ, ಸೆಲ್ಫಿ ತೆಗೆದುಕೊಳಕು, ಗ್ರೂಪ್ ಫೋಟೋ ತೆಗೆಬೇಕು, ಸಕ್ಕತ್ತಾಗಿದೆ. ಬಟ್ ಶೇಕ್ ಇದೆ. ಓಕೆ, 250 ರುಪೀಸ್ಗೆಲ್ಲ ಇನ್ನೇನು ಸಿಗುತ್ತೆ. ಕಾಸಿ ತಕ್ಕಂಗೆ ಕಜ್ಜಾಯ. ರೀಲ್ ಗಿಲ್ ನಾವು ಬರೀ ಅದೇ ಇನ್ನೂ 6 ಕಿಲೋಮೀಟರ್ ಹೋಗ್ಬೇಕು. ಕಮನ್ ಗೈಸ್, ಲೆಟ್ಸ್ ಗೋ. ನಮ್ಮವ್ರು ಇಬ್ರು ಅಲ್ಲವ್ರೆ. ನೀಟಾಗಿ ಹರಿತಾ ಇದೆ. ಹೇಳಿ ಏನೇ ಹೇಳಿ. ಫುಲ್ ಪ್ಯೂರ್ ವಾಟರ್, ಸಕ್ಕತ್ತಾಗಿದೆ. ಕುದುರೆ ದೊಡ್ಡಿ ಸ್ಟಾಪ್ ಮಾಡಿದ್ದೀವಿ. ಅಲ್ಲಲ್ಲೇ ಸಣ್ಣ ಜರಿ. ನೋಡ್ಗುರು, ಇನ್ನು 3 ಕಿಲೋಮೀಟರ್ಸ್ ಕವರ್ ಮಾಡಿದೆ. ಬೇಸ್ ಕ್ಯಾಂಪ್, ಬೀದನಹಳ್ಳಿ ಬೇಸ್ ಕ್ಯಾಂಪ್ 3 ಕಿಲೋಮೀಟರ್ಸ್. ಪುಷ್ಪಗಿರಿ 4 ಕಿಲೋಮೀಟರ್ಸ್. 6 ಕಿಲೋಮೀಟರ್ ಟೋಟಲ್. ಎಲ್ಲ ರೆಸ್ಟ್ ಮಾಡ್ತಾವ್ರೆ. 4 ಕಿಲೋಮೀಟರ್ ಈಗ ಒಂದು 2.5 ಕಿಲೋಮೀಟರ್ ಅವಾಗ ಬಂದಾಗ ಬರೀ 5 1 ಕಿಲೋಮೀಟರ್ ನೀವು ಎಷ್ಟಿದೆ ಸರ್? 3 ಇರ್ಬೋದು. ಅಷ್ಟು ದೂರ ಅಲ್ಲಿಂದ ಬರ್ತಾ ಇದ್ದಾರೆ. ಇನ್ನು ನಾವು ನಡೀತಾ ಡೈರೆಕ್ಟ್ ಅಲ್ಲಿ ಟಾಪಿಗೆ ರೀಚ್ ಆಗೋದು. ಈಗ ಗುರುಮೂರ್ತಿ ಇಲ್ವೇ ಇಲ್ಲ, ಅವನೇ ಲಾಸ್ಟ್. ಕೆಳಗಡೆ ಸುಬ್ರಹ್ಮಣ್ಯ ಅವನು ಕೂತ್ಕೊಂಡಿದ್ದಾನೆ. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಮತ್ತೆ ಪಯಣ ಸ್ಟಾರ್ಟ್. 4 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ 3 ಕಿಲೋಮೀಟ್ರ್ ಇದೆ. ಇನ್ನೂ 3 ಕಿಲೋಮೀಟ್ರ್ ಇದೆ ಗುರು. ಇದೇನೋ ಇಲ್ಲಿ ಮೊದಲನೆಯ ಬಂಡೆ ಅಂತ ಬರ್ತಿದ್ಯಪ್ಪ. ಹೆಂಗಿದೆ ಗೊತ್ತಾ? ತೋರಿಸ್ತೀನಿ. ಎಡಗಡೆಯಿಂದ ಅಗ್ಗದ ಸಹಾಯ ತಗೊಂಡು ಹತ್ತಿ. ನೋಡ್ರಿ ಹೆಂಗೈತೆ. ಇವಾಗ ಗಡೆ ಹಗ್ಗ ಹಿಡ್ಕೊಂಡ್ ಬರಲಿಲ್ಲ ನಾನು, ಹಿಂಗೆ ಬಂದೆ. ತೋರಿಸ್ತೀನಿ ತಾನೆ. ಹಿಂಗೆ ಬಂದಿದ್ದು ಡೈರೆಕ್ಟ್ ಹಿಂಗೆ ಬಂದಿದ್ದೀವಿ. ನೋಡ್ರಿ, ಅಲ್ಲಸ್ ಬರ್ಬೇಕಾಗಿತ್ತು ಹಿಂಗೆ ಕಡೆ ಬಂದು ಅಲ್ಲೆಲ್ಲ ಸ್ವಲ್ಪ ಹೊತ್ತಿಲ್ಲ ಕೂತ್ಕೊಂಡೆ ವ್ಯೂನ ಎಂಜಾಯ್ ಮಾಡೋಣ. ಅಲ್ಲಿ ರೆಸ್ಟ್ ಮಾಡಿದ್ದಾಯಿತು ವ್ಯೂ ಪಾಯಿಂಟಲ್ಲಿ. ಈಗ ಬ್ಯಾಕ್ ಆನ್ ಟ್ರ್ಯಾಕ್ ಹೋಗ್ತಾ ಇದ್ದೀನಿ. ಹಿಂದ್ಗಡೆ ಬರ್ತಾ ಇದ್ದಾರೆ, ಮುಂದ್ಗಡೆ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಸೊ ಕ್ಯಾಚಪ್ ಮಾಡೋಣ. ನೋಡ್ಗುರು ಹೆಂಗಿದೆ ಇಲ್ಲಿ. ಇಂಡಿಕೇಟ್ ಗೈಸ್, ಕಮಾನ್ ಕಮಾನ್. ಏನೋ ಆಟ ಒಂದು ಸಾಲ ಸೌಲಭ್ಯ ಕೊಡುವಂಥದ್ದು. ನಿಂಗೆ ಬರೀ ಸೌಲಭ್ಯ ಸಾಕು ನಿಂಗೆ. ಸುಮ್ಮನೆ ಹೇಳಿರೋದು. ರೋಡ್ ರೈಟು ಲ್ಯಾಂಡ್ಸ್ಕೇಪ್ ಎಲ್ಲ ತೆಗೆದು ಗುರು ಒಂದೇ ಕೈಲಿ ಅದು ತೆಗ್ತೀನಿ. ಹಾಂ ಹತ್ತ ಅಲ್ಲ ಗುರು, ನೀವು ನಮ್ಮ ಜೊತೆಗೆ ತಾನೆ ಕುಕ್ಕೆ? ಹಾಂ, ನೀವು ನಾವು ಕುಕ್ಕೆ 14 ಕಿಲೋಮೀಟ್ರ್. ಮತ್ತೆ ಸೈಕಾಗಿರುತ್ತೆ, ಇಳಿಯೋಕ್ಕೇನು ಪ್ರಾಬ್ಲಮ್ ಇಲ್ಲ.
ಬಟ್ ಒಳ್ಳೆ ಫಾಗು. ಒಳ್ಳೆ ಫಾಗಿಗೆ ಬಂತಲ್ಲ, ಸೈಕಾಗಿದೆ. ಹೆಗ್ಡೆ ಸುನಿ ಕರ್ನಾಟಕ ಬ್ಲ್ಯಾಕ್ ಬ್ಯಾಗ್. ಬನ್ನಿ ಎಲ್ಲ ಬನ್ನಿ. ಇವತ್ತು ದಿನ ಒಳ್ಳೆ ಕೆಲಸ ಏನಪ್ಪ ಅಂದ್ರೆ ಇವತ್ತು ನೀವು ಮಾಡಿದಿರಂತ ಒಂದು ವಿಡಿಯೋ. 2 ಕಿಲೋಮೀಟ್ರ್ ವಿಷಯಗಿರಿ 2 ಕಿಲೋಮೀಟರ್ಸ್. ಹಾಂ, 2 5 ಕಿಲೋಮೀಟರ್ ಮುಗಿಸಿದ್ದೀವಿ ಈಗ. ಹಾಂ, ಮತ್ತೆ ಸ್ಟೀಪ್ ಸಿಕ್ತು, ಹೋಗ್ತಾ ಇದೆ. ಗುರು ಇನ್ನೂ 1 ಕಿಲೋಮೀಟ್ರು ಪುಷ್ಪಗಿರಿ. 6 ಕಿಲೋಮೀಟರ್ಸ್ ಡನ್. 1 ಕಿಲೋಮೀಟರ್. ನೋಡಿ ವ್ಯೂ ಏನು ಸಖತ್ತಾಗಿದೆ. ಹಾಂ, ಇವತ್ತು ಆಲ್ಮೋಸ್ಟ್ ಬಂದ್ವಿ. ಇನ್ನೇ ಇಷ್ಟು ಹೊತ್ಬಿಟ್ರೆ ಆಯಿತು. ಅಲ್ಲೋ ಯಾರೈತೆ ನೋಡಿ ಅದು. ಇದು ಇದ್ರ ರೂಟು. ಹಾಂ, ಕುಕ್ಕೆಯಿಂದ ಬನ್ನಿ, ಅದು ನೋಡುವ. ಇನ್ನೇನು ಸ್ವಲ್ಪ ದೂರ ಇದೆ ಗುರು, ಅಷ್ಟೇ. ಆಯಿತು, ಇನ್ನೇನು ಸ್ವಲ್ಪ ದೂರ, ಆಮೇಲೆ ಆ ಕಡೆ ಕುಕ್ಕೆಯಿಂದ ಇಳಿದ್ಬಿಡೋಣ. ನಾನೇ ಈಗ ಫಸ್ಟು ನಮ್ಮ ಗ್ರೂಪಲ್ಲಿ ಪೀಕ್ ಮಾಡ್ತಾ ಇರೋದು. ನೋಡಿ ಗುರು, ಇಲ್ಲೊಂದೇನೋ ರಾಕು. ಹ್ಞೂ ಅಲ್ಲ, ಸೈಕ್. ಅವರೆಲ್ಲ ಎಲ್ಲೋದ್ರಿ? ಅವ್ರಿಗೆ ಗೊತ್ತಾಗಲ್ಲ. ಎತ್ತಲ್ಲ. ಹಲೋ, ಇವ್ರು ಎತ್ತನೇ ಇಲ್ವಲ್ಲಪ್ಪ. ನೆಟ್ವರ್ಕ್ ಸಿಗ್ತೈತಾ? ಸಗದಾಗಿದೆ ಅಲ್ಲ, ಏನು ಸಗದಾಗಿದೆ ಅಂದರೆ. ಇವಾಗ ಮೋಡ ಬರ್ತಾ ಇದೆ. ತೆಗಿರಿ ಹಂಗೆ ಒಂದು ಹಂಗೆ ವಿಡಿಯೋ ಮಾಡ್ತಾಯಿನಿ ಬ್ಲಾಗ್ಸ್. ಹೌದಾ? ಕುಕ್ಕೆಯಿಂದ ಇಳಿಬೇಕಲ್ಲ. ಕುಕ್ಕೆಯಿಂದ ಅಂದರೆ 14 ಕಿಲೋಮೀಟ್ರು. 14 ಕಿಲೋಮೀಟರ್ ಆಯ್ತಾ? ಇವಾಗ ನಾವು ಅತಿ ಎತ್ತರವಾದ ಗಿರಿ ಶಿಖರದಲ್ಲಿದ್ದೇವೆ. ಇದು ಸಮುದ್ರ ಮಟ್ಟದಿಂದ 1700 ಅಡಿ ಎತ್ತರದಲ್ಲಿದೆ. ಅಷ್ಟಿದೀವಾ? ಮೀಟರ್. ಈ ಪುಷ್ಪಗಿರಿ ರೇಂಜ್ಗೆ ಇದು ಅತ್ಯಂತ ಪೀಕ್ ಪಾಯಿಂಟ್. ಆ್ಯಕ್ಚುಲಿ ಇದು ಅಷ್ಟೊಂದು ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸಲ್ಲ, ಬಟ್ ಆ್ಯಕ್ಚುಲಿ ಇದೇ ವ್ಯೂ ಪಾಯಿಂಟ್. 1739 ಮೀಟ್ರ್ ಹೈಟಲ್ಲಿ ಇದೆ ಸಮುದ್ರ ಮಟ್ಟದಿಂದ. ಈ ಒಂದು ಪುಷ್ಪಗಿರಿ ರೇಂಜ್ಗೆ ಇದೆ ಪೀಕ್. ನಾವಿರೋದೇ ಪೀಕ್. ಕರ್ನಾಟಕದಲ್ಲಿ ಇದು ಎಷ್ಟನೇ ಸ್ಥಾನಕ್ಕೆ ಬರುತ್ತೆ? ಕರ್ನಾಟಕದಲ್ಲಿ ಮೇ ಬಿ ಇದೊಂದು 7th or 8th ಪ್ಲೇಸ್ ಬರ್ಬೋದು. ಫಸ್ಟು ಮುಳ್ಳಯ್ಯನಗಿರಿ ಫಸ್ಟು ಮುಳ್ಳಯ್ಯನಗಿರಿ ಇದೆ ನೋಡಿ ದೇವರು. ಹೋಗ್ತಿದ್ದೀರಾ ನೀವು? ನಾವು ಈ ಥರ ನೀವು ಆ ಕಡೆಯವರು ಬೀಳ್ಕೊಡುಗೆ 6 ಜನ ವಾಪಸ್ ಕುಕ್ಕೆಯಿಂದ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ರೆ ನಮ್ಮದು 14 ಕಿಲೋಮೀಟರ್ಸ್ ಇದೆ, ಅವ್ರದ್ದು ಅರೌಂಡ್ 7 ಕಿಲೋಮೀಟರ್ಸ್ ಇದೆ. ನಮ್ಮದು ಟೈಮ್ ಹಿಡಿಯುತ್ತೆ ತುಂಬ. 5ರಿಂದ 6 ಅವರ್ ಹಿಡಿಬೋದು. ಹಾಂ, 5ರಿಂದ 6 ಅವರ್ ಹಿಡಿಬೋದು. 5ರಿಂದ 6 ಅವರ್ ಹಿಡಿಯುತ್ತೆ. ಇಳಿಯೋದು ಜಾಸ್ತಿ ಆಗಲ್ಲ ಅನ್ಸುತ್ತೆ ರೀ. ನಾವು ಹತ್ತದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಳಿಯೋದು ಜಾಸ್ತಿ ಆಗಲ್ಲ, ಸುಸ್ತು ಕಮ್ಮಿನೇ ಆಗಿರುತ್ತೆ. ಹಾಂ, ಕರೆಕ್ಟ್. ನನಗೂ ಹಂಗೆ ನೋಯ್ತೈತೆ. ಬ್ರೋ, ಇವತ್ತಿನ ವೀಕ್ಷಣೆ ಹೇಗಿತ್ತು ನಿಮ್ದು? ಸ್ವಲ್ಪ ಹೇಳ್ತೀರಾ ಏನಾದ್ರು? ನೀವು ಹೇಳ್ಬೇಕು. ಮಸ್ತಾಗಿತ್ತು ಬ್ರೋ. ನಾವೀಗಷ್ಟೇ ಒನ್ ಆಫ್ ದಿ ಸೌತ್ ಇಂಡಿಯನ್ ಟಫೆಸ್ಟ್ ಟ್ರೆಕ್ಕಿಂಗ್ ಆದಂತ ಕುಮಾರ ಪರ್ವತನ ಕಂಪ್ಲೀಟ್ ಮಾಡಿ ಮತ್ತೆ ಹೋಗ್ತಾ ಇದೀವಿ. ಇದು 3 ಕಡೆಯಿಂದ ಹತ್ಬೋದು. ಒಂದು ಸೋಮವಾರಪೇಟೆಯಿಂದ, ಬಿದ್ರಳ್ಳಿ ಕಡೆಯಿಂದ, ಇನ್ನೊಂದು ಕುಕ್ಕೆ ಕಡೆಯಿಂದ. ಸೊ ನಾವು ಬಿದ್ರಳ್ಳಿ ಕಡೆಯಿಂದ ಹತ್ತಿ ಕುಕ್ಕೆ ಕಡೆ ಇಳಿತಾ ಇದೀವಿ. ಇವ್ರು ಇಳಿತಾ ಇಲ್ಲ, ಆಕ್ಚುಲಿ ನಾವು ಇಳಿತಾ ಇದೀವಿ. ನಾವೊಂದಷ್ಟು ಜನ ಸ್ಪಿಟ್ ಆಗಿದ್ವಿ. ಸಿಂಡಿಕೇಟ್ 1 and 2 ತರ ಸ್ಪಿಟ್ ಆಗಿದ್ವಿ. ಇದು ಪ್ಲಾಸ್ಟಿಕ್ ಆಕ್ಚುಲಿ ನಮಗೆ ಪ್ಲಾಸ್ಟಿಕ್ ಕಮ್ಮಿ ಆಗಿದೆ, ಹುಡುಕ್ತಾ ಇದೀವಿ. ಪ್ಲಾಸ್ಟಿಕ್ ಬೆಲೆ, ಕಸದ ಬೆಲೆ ಗೊತ್ತಾದ ನನಗೆ ಇವತ್ತೇ ಕೂಡ. ಪಲಾವೆಲ್ಲಿ ಇರೋ ಪ್ಲಾಸ್ಟಿಕ್ ಕೂಡ ಸೈಂಟಿಸ್ಟ್ ಅವರು ಕವರ್ ಎತ್ಕೊಂಡ್ಬಿಟ್ಟಿದ್ದಾರೆ. ನಾವು ರೀಕನ್ಸಿಲೇಷನ್ ಮಾಡಿಲ್ಲ ಪ್ಲಾಸ್ಟಿಕ್ಸ್ನ ಅಂದ್ರೆ ನಮಗೆ ಅಲ್ಲಿ ರೀಫಂಡ್ ಕೊಡಲ್ಲ. ಅಲ್ಲಿ ಅದೊಂದು ಪ್ಲಾಸ್ಟಿಕ್ ಅದು ಎತ್ಕೊಳ್ಳೋ. ತುಂಬಾ ಓಲ್ಡ್. ಚೆಕ್ ಮಾಡ್ತಾರ, ಟೆಸ್ಟ್ ಕಳಿಸ್ತಾರ. ದಾರಿನೇ ಕಾಣಿಸ್ತಾ ಇಲ್ಲ. ಬಿಸಿಲಿತ್ತು, ಇವಾಗ ಯಾಕೋ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ.
ಆವಾಗಲೇ ಈ ಕಡೆಯಿಂದ ಬಂದಿದ್ದು. ಸೊ ನಾವು ಈಗ ಹೀಗೆ ಹೋಗ್ತೀವಿ ಈ ಕಡೆಯಿಂದ. ನಾವು ಲೆಫ್ಟಿಂದ ಹೋಗ್ತೀವಿ ಈಗ. ಬಂದಿದ್ದು ರೈಟು. ಗ್ರೂಪ್ ಫೋಟೋ. ಇವರೆಲ್ಲ ಹೊರಟ್ರು. ಯಾಕಡೆ ಸೈಡ್ ಅದು? ಸೋಮವಾರಪೇಟೆ. ಹಾಂ, ಸೋಮವಾರಪೇಟೆ ಸೈಡ್. ಇವರಲ್ಲ, ನೀವು ಈ ಕಡೆಗೆ ಬರ್ರಿ. ಹಾಂ, ಬಾಯ್ ಬ್ರಾ. ಸಿಗೋಣ ಬಾಯ್ ಬಾಯ್. ಬಾಯ್ ಬಾಯ್. ಹಾಂ, ಬಾಯ್ ಬಾಯ್. ಸ್ವೀಟ್ ಎಲ್ಲ ಸೀಟು ವಿಡಿಯೋ ಎಲ್ಲ ಕಳ್ಸಿದ್ರು ನಂಗೆ ವಾಟ್ಸ್ಆಪ್ ಮಾಡಿ ಆಯ್ತು ನಡ್ರಿ. ಸಿಗುತ್ತೆ ಬಟ್ ಅದೇ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ನಿಮಗೆ ಫಾರಿನ್ ಬ್ಯಾಗ್ ಏನು ಬೇಡಲ್ಲ? ಮಿಸ್ ಮಾಡ್ಬೇಡಿ ನಂಗೆ. ಹಾಂ, ಫೋಟೋಸ್ ಆಗಿ ತೆಗೀರಾ? ಹಾಂ, ಆಮೇಲೆ ಸಿಕ್ಬಂದು. ಹಾಂ, ನಿಮ್ ಜೊತೆನೆ ಕಣ್ರಿ. ಸುಮ್ಮನೆ ಬ್ರೋ ಮೆಸೇಜ್ ಇದು ಅವ್ರಿಗೆ ವಿಡಿಯೋ ಅವಾಗ್ಲಿಂದ ತಲೆ ಬಾಚ್ಕೋಬೇಕು ಅವ್ರಿಗೆ. ಬೈ 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 ಎಲ್ಲ ಬೈ ಮಾಡ್ರಿ. ಬೈ 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 ಬಾಯ್ ಬ್ರೋ. ನೀವು ಬಾಯ್ ಎಲ್ಲ ಬನ್ನಿ. ಏನ್ ಪಾಗಿದೆ? ಏನ್ ಗುರು ಇದು ಹಿಂಗಾಗೋಯ್ತು? ಅಲ್ಲೇ ಕೂತಿರ್ತಾನೆ ಎಲ್ಲರೂ ಅತ್ಲೇ ಇಲ್ಲ. ಏನ್ ಪಾಗಿದೆ? ಸಕ್ಕತ್ತಾಗಿದೆ. ಟುವರ್ಡ್ಸ್ 6 ಕಿಲೋಮೀಟರ್ಸ್ ಅಂದರೆ ಫಸ್ಟ್ ಪಾಯಿಂಟ್ ಕ್ಯಾಂಪ್ ಕುಕ್ಕೆ ಸುಬ್ರಹ್ಮಣ್ಯ. ಒಟ್ಟು ಟೋಟಲ್ 14 ಕಿಲೋಮೀಟರ್ ಹೋಗ್ತಾ ಇರೋದು ನಾವು. ಸೊ ಲೆಟ್ ಸ್ಟಾರ್ಟ್ ಗೈಸ್. ಓಕೆ. ಸೊ ಲೆಟ್ ಸ್ಟಾರ್ಟ್. ಹೊಡೋಣ? ಎಸ್. ಸೊ ಈಗ ಟೈಮು 1:52. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 6 ಜನ ಕುಕ್ಕೆಯಿಂದ ಇಳಿತಾ ಇದ್ದೀವಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಹೋಗ್ತಾ ಹೋಗ್ತಾ ಜರ್ನಿಲಿ ಸಿಗೋಣ. ಆಯ್ತು, ನಡ್ರಿ ನಡ್ರಿ. ಕಾಲ್ ಇದು ಸರಿ ಇಲ್ಲ. ಏನು ಗುರು ಹಿಂಗಿದೆ ಇಲ್ಲಿ? ಗುರು ಇಲ್ಲೇನೋ ನೀರು ಸಿಗ್ತದೆ, ತುಂಬ್ಕೊಂಬಿಡೋಣ ಬಾಟ್ಲನ್ನ. ಥ್ಯಾಂಕ್ ಯು. ಸೊ ನೀರು ಇಟ್ಕೊಂಡು ಸಿಗೋಣ. ಅದೇ ಇವಾಗ ಇವತ್ತೇ ಒಂದೇ ದಿನದಲ್ಲೇ 2 ಸೈಡು ನೋಡ್ದಂಗಾಯ್ತು. ಮಜಾ ಬಂತು. ಆ ಕಡೆ ಹತ್ತಿ ಈ ಕಡೆ ಇಳಿತಾಯಿದೆ. ಆ ಕಡೆ ಯಾವುದು ಪಾಯಿಂಟ್ ಅಂತಲ್ಲ ಅದು ಹತ್ತದು? ಸೋಮವಾರಪೇಟೆ ಪಾಯಿಂಟಿಂದ ಹತ್ತಿ ಬಿದ್ದಳ್ಳಿಯಿಂದ ಹತ್ತಿ ಈಗ ಕುಕ್ಕೆ ಸೈಡ್ ಹೋಗ್ತೀವಿ. ಇದು 14 ಕಿಲೋಮೀಟ್ರು. ಅದು 7 ಅಲ್ಲಿಗೆ ಟೋಟಲ್ 21 ಕಿಲೋಮೀಟ್ರ್. ಸದ್ಯ ನಮಗೆ ನೀರು ಸಿಕ್ತು. ಅವಾಗಲೇ ನೀರು ಕುಡಿದ್ರೆ ಭಾರಿ ಗೊತ್ತಾಯಿತು. ಏನು ಸಕ್ಕತ್ತಾಗಿದೆ. ಫಾಗ್ ಬರ್ತಾನೆ ಇದೆ ಕೆಳಗಿಂದ ಮೇಲಕ್ಕೆ. ಅದು ಗಾಡಿ ಹಂಗಿರುತ್ತಲ್ಲ, ಹೊಡೆದ್ಬಿಟ್ಟು ಮೇಲ್ಗಡೆ ಬರುತ್ತೆ. ಹಿಂಗೆ ಎಷ್ಟು ಕಿಲೋಮೀಟ್ರ್ ಬಂದಿದೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಇನ್ನೂ ಇಳಿತಾನೇ ಇದ್ದೀವಿ. ಗುಡ್ಡ ಮೇಲೆ ಗುಡ್ಡ ಇಳಿತಾ ಇದ್ದೀವಿ. 6 ಜನ, 14 ಜನದಲ್ಲಿ 6 ಜನ ಈ ಸೈಡು. ಗುಡ್ಡ ಮೇಲೆ ಗುಡ್ಡ ಇಳಿತಾ ಇದ್ದೀವಿ. ಫಾಗ್ ಮೇಲೆ ಫಾಗ್ ಬರ್ತಾನೆ ಇದೆ ನೋಡಿ. ಕಾಲೆಲ್ಲ ಶೇಕಿ ಯಾಕಂದರೆ ಗಟ್ಟಿ ಹಿಡಿತೀವಿ ನೋಡಿ. ಇಳಿಬೇಕಾರೆ ತುಂಬ ಹುಷಾರಾಗಿರ್ತೀವಿ. ತುಂಬ ಗಟ್ಟಿ ಹಿಡ್ಕೊಂಡು ಕಾಲನ್ನ ಇಡ್ತೀವಿ. ಇವ್ರ ಬಳಿ ಕಾಯ್ತಾ ಇದ್ದೀನಿ. ಇನ್ನೊಂದು 2 ಕಿಲೋಮೀಟ್ರ್ ಮ್ಯಾಕ್ಸ್ ಭಟ್ರ ಮನೆ ಇದೆ. ಸೊ ಅಲ್ಲಿ ಹೋದರೆ ಏನಾದ್ರು ತಿನ್ನೋಕ್ಕೆ ಸಿಗುತ್ತೆ. ಸೊ ಅವ್ರು ಬರೋವರೆಗೂ ರೆಸ್ಟು ನಾವು. ಇಲ್ಲೆಲ್ಲೋ ಬರ್ತಾ ಇದೀವಿ. ಇಲ್ಲಿ ನೋಡಿದ್ರೆ ಯಾವುದೋ ಬೆಂಚ್ ಹಾಕ್ಬಿಟ್ಟವ್ರೆ. ಹಾಂ, ಯಾವುದು ಬ್ರೋ ಇದಾ? ಹಾಂ ಇದೆ. ಬೆಂಚ್ ಹಾಕೋರೆ, ಎಲ್ಲ ಆರಾಮಾಗಿ ಕೂತವ್ರೆ. ನಮ್ಮ ಸಿದ್ದೇಶ ನೋಡ್ಬಿಟ್ರೆ ಮತ್ತೆ ಇನ್ನೊಂದು ಸಿಟ್ಟಿಂಗ್ ಆಗ್ತಾನೆ. ಇನ್ನೊಂದು ಸಿಟ್ಟಿಂಗ್ ಆಗ್ತಾನೆ ಇಲ್ಲಿ. ಹಾಂ, ಏನು ಮಾಡೋಣ? ಕಾಯನವರಿಗೆ ಕಾಯಣ. ಸೊ ಫೈನಲಿ ಭಟ್ರ ಮನೆಗೆ ಬಂದಿದ್ವಿ. ಹಾಂ ಹಾಂ, ನೆಕ್ಸ್ಟ್ ಈಗ ಚೆಕ್ ಪೋಸ್ಟು. ನೆಕ್ಸ್ಟು ಭಟ್ರ ಮನೆ ರೀಚ್ ಆದರೆ ಲೈಕ್ ಅಲ್ಲಿಂದ 4 ಕಿಲೋಮೀಟರ್ಸ್. ಮತ್ತೆ ಅಲ್ಲಿ ಸ್ವಲ್ಪ ತಿನ್ಕಂಡಿಗೆ
ಸೊ ಇದೆ ಚೆಕ್ ಪೋಸ್ಟು. ಇಲ್ಲಿ ಕೆಳಗೈತೆ ಬಾಗುರು. ಇದು ಟ್ರೆಕ್ ರೂಟು. ಸೊ ಫೈನಲಿ ಭಟ್ರ ಮನೆಗೆ ಬಂದ್ವಿ. ಇಲ್ಲಿಂದ 5 ಕಿಲೋಮೀಟ್ರು ಮತ್ತೆ 90% ಕಂಪ್ಲೀಟ್ ಮಾಡಿದ್ವಿ. 10% ಭಟ್ರ ಮನೆ. ನಾವು ನೋಡಿ ಅಲ್ಲಿಂದ ಬಂದಿರೋದು. ಇನ್ನೂ ಮೇಲಿದೆ, ಮೋಡ ಮುಚ್ಕೊಂಡಿದೆ, ನಂಬಕ್ಕೆ ಆಯ್ತಲ್ಲ. ಅಲ್ಲಿಂದ ಹಿಡ್ಕೊಂಬಂದಿದ್ದೀವಿ ಗುರು. ಯಪ್ಪ ಭಟ್ರ ಮನೆಗೆ ಹೋಗಿದ್ದಾರೆ ನಮ್ಮ ಹುಡುಗಬ್ಬ ಕೇಳ್ಕೊಂಬರೋಕ್ಕೆ. ಇವಾಗ ಭಟ್ರ ಮನೆಗೆ ದಾರಿ ಹೋಗ್ತಾಯಿದ್ದೀವಿ. ನಮ್ಮ ಹುಡುಗ ಇದೆ ಅಂದ ಊಟ, ಹಾಗಾಗಿ ಕೂಗ್ದ ಹೋಗ್ತಾ ಇದ್ದೀವಿ. ಈಗ ಇದೆ ಗುರು ಭಟ್ರ ಮನೆ. ಏನಂತೆ ಮಸಾಲೆಲ್ಲ ಇಲ್ಲ ಇಟ್ಟಿದ್ದಾರೆ, ತಟ್ಟೆ ಇಲ್ಲಿದೆ. ಒಳಗೆ ಮನೆ, ಹಳೆ ಮನೆ ಸಕ್ಕತ್ತಾಗಿದೆ ಮಾತ್ರ. ಭಟ್ರ ಮನೇಲಿ ಊಟ ಹೆಂಗಿದ್ರಪ್ಪ? ಸೂಪರ್ ಆಗಿತ್ತು. ಹೇಳ್ಬೇಕನ್ಸ್ತು. 150 ರುಪೀಸಾ ಪರ್ ಪ್ಲೇಟು. ಗುರು ಸಖತ್ತಾಗಿತ್ತು ಊಟ. ಅನ್ನ ಸಾರೇ ಮಸ್ತಿತ್ತು, ಉಪ್ಪಿನಕಾಯಿನೂ ಸಖತ್ತಾಗಿತ್ತು. ಎಷ್ಟು ಕಿಲೋಮೀಟ್ರ್ ರೀ? 5.5 ಕಿಲೋಮೀಟ್ರ್ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದವರೆಗೂ. ಈಗ 5:30 ಟೈಮು. ಇವಾಗ ಸ್ಟಾರ್ಟ್ ಮಾಡಿದ್ವಿ ಮತ್ತೆ. ಗುರು ಸಾಕಾಗಿತ್ತು ಟ್ರೆಕ್ಕಿಂಗು. ಹೋಗ್ತಾ ಮಜಾ ಇತ್ತು, ಬರ್ತಾ ಹೆವಿ ಡೌನ್. ಇಳಿ 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 ಬರೀ ಇಳಿ. ಏನಾದ್ರು ಈ ಕಡೆಯಿಂದ ಹತ್ಬಿಟ್ಟಿದ್ರೆ ಎಲ್ಲ ಬೈಕ್ ಬಂದಿರೋವು. ಕಾಡಲ್ಲಿದ್ದೀವಿ, ಸನ್ಸೆಟ್ನ ನೋಡ್ತಾಯಿದ್ದೀವಿ. ಏನು ಸಾಕಾಗಿದೆ. ಹೋಗ್ತಾ ಇದ್ದೀವಿ, ಇನ್ನೂ ಎಷ್ಟು ದೂರ ಅಂತ ಗೊತ್ತಿಲ್ಲ. ಇಳಿತಾ ಇದ್ದೀವಿ ಗುಡ್ಡ. ಆಗಲೇ ಕತ್ಲಾಗ್ತಾಯಿದೆ. ಅಲ್ಲೂ ಬರ್ತಾಯಿದ್ದಾರೆ. ಕತ್ಲಾಗ್ತಿದೆ, ಅಲ್ಲೇ ಸೌಂಡ್ ಮಾಡ್ತಾಯಿದ್ದೀವಿ ಚಿರ ಚಿರ ಅಂತ. ಸ್ಟಾರ್ಟ್ ಆಗ್ತಾಯಿದೆ ಮೆತ್ತಗೆ. ಯಾರೋ ಒಬ್ರು ಬೇರೆ 6-5 ಅಂದ್ಬಿಡವ್ರೆ. ಅವಾಗಲೇ ಇಲ್ಲಿ ಬಂದಿಲ್ವ ನೋಡಿ, ಮತ್ತೆ ಬರ್ತೀವಿ. ಇವರು ಆ ಫಿಲಮಲ್ಲಿ ಡೈಲಾಗ್ ಹೊಡೆದಿದ್ದಾರೆ. 6:20 ಈಗ. ಗೊತ್ತಲ್ಲ ಕಾಡಂದರೆ ಫುಲ್ ಡಾರ್ಕ್ ಆಗಿಬಿಡುತ್ತೆ 6 o'clockಗೆಲ್ಲ ಆಲ್ಮೋಸ್ಟ್. ಆಲ್ರೆಡಿ ಕತ್ಲು, ಕಾಡಲ್ಲೇ ಇದ್ದೀವಿ. ಇನ್ನು ಟಾರ್ಚ್ ಬಿಟ್ಕೊಂಡು ಇಳಿಬೇಕಾಗುತ್ತೆ. ಇನ್ನೆಷ್ಟು ಕಿಲೋಮೀಟ್ರ್ ಇದೆ ಅಷ್ಟು. ನನ್ನ ಮಕ್ಕನೂ ಕಾಣ್ತಾ ಇಲ್ಲ ಅನ್ಸುತ್ತೆ. ಇನ್ನು ಕಾಡಲ್ಲೇ ಹಿಡಿತಾ ಇದ್ದೀವಿ. ನಮ್ಮಿಂದ ಇನ್ನೂ ನಾವು ಬರ್ತಾ ಹತ್ತುತ್ತಿರೋರು ಗತಿ ಏನು ಕತೆ. ಟಾರ್ಚ್ ಬಿಟ್ಟರೆ 2 ರೋಡ್ ಕಾಣ್ತಾವಲ್ಲಿ. 2 ರೋಡ್ ಇದ್ದಾವೆ, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಒಂದೇ ಶಾರ್ಟ್ ಕಟ್, ಅದೇ ರೂಟೆ. ಏ 1 ಕಿಲೋಮೀಟರ್ ಎಷ್ಟಾಯ್ತು ಹೇಳ್ರ? ಮ್ಯಾಥಮೆಟಿಕ್ಸ್ ಡೀಪ್. ಏ ಟೈಮ್ ಎಷ್ಟ್ರಾ? ಸೀರಿಯಸ್ಲಿ 6:30ಗೆ ಪಿಚ್ ಬ್ಲ್ಯಾಕ್ ಆಗ್ಬಿಟ್ಟೈತೆ. ಹೌದು ಯಪ್ಪ, ಫುಲ್ಲು ನೈಟ್ ಆಗಿದೆ. ಟೈಮ್ ಬಂದು 6:50. ನಮ್ಮ ಸಿದ್ದೇಶ್ ಅಂತ ಅವರು ಸುಸ್ತಾಯಿದ್ದಾರೆ, ಕೂತ್ಕೊಂಡಿದ್ದಾರೆ. ನಾವು 3 ಜನ ಇಲ್ಲಿದ್ದೀವಿ. ಸೆಕೆ ಇಳಿತಾ ಇದೆ, ಒಂಚೂರು ಗಾಳಿ ಬೀಸ್ತಾ ಇಲ್ಲ. ಕಾಲೆಲ್ಲ ಶಿವರಿಂಗ್ ಆಗ್ತಾ ಇದ್ದಾವೆ. ನೀರು ಕೊಡಿ ಯಾರಾದರೂ. ಎಕ್ಸ್ಪೀರಿಯನ್ಸ್, ಎನಿಬಡಿ ವಾಂಟ್ ಟು ಶೇರ್ ಎಕ್ಸ್ಪೀರಿಯನ್ಸ್? ನೈಟ್ ಟ್ರೆಕ್ಕಿಂಗ್, ನೈಟ್ ಟ್ರೆಕ್ ಮಾಡ್ತಾ ಇರೋದು ಪಿಚ್ ಬ್ಲ್ಯಾಕಲ್ಲಿ. ನಂಗೆ ಗಾಳಿ ಹೋಯ್ತೈತೆ. ಯಾರು ಸಿದ್ದೇಶ್ ಸರ್ನ ಕೇಳ್ಬೇಕು ನೀವು. ಅವ್ರು ಕೇಳಲ್ಲ. ಹೊಡೆಯೋದೊಂದು ಬಾಕಿ ಸಿದ್ದೇಶ್ ಸರ್. ಹೊಡೆಯೋಕ್ಕೂ ಆಗ್ತಾರೆ ಇವಾಗ. 2 ಹೆಗ್ಡೆಗೆ ಒಂದು ಹೆಂಗೋ ಆಚಾರ ಹಿಡಿಸ್ತಿದ್ದು ನಾವು ಕಷ್ಟಪಟ್ಕೊಂಡು. ಬಸ್ ಹತ್ಕ ಬರ್ಬೋದಿತ್ತು, ಒಂಚೂರು ಉಳ್ಸಕ್ಕಿಲ್ವಾ? ಮತ್ತೇನು ಸಮಾಚಾರ? ಮಾತಾಡ್ಬೇಕು. ಅಪರೂಪಕ್ಕೆ ಸಿಕ್ಕೈತೆ ಟ್ರೆಕ್ಕಿಂಗು ನೈಟು.
ಮೇಲ್ಗಡೆ ಇರೋರ್ ಕತೆ ಏನು? ಯಪ್ಪ ಗುರು ಬೆಳಿಗ್ಗೆನೆ ಅವರು ಈಗ ಬರಲ್ಲ. ಇನ್ನೂ ಭಟ್ರ ಮನೆ ಹತ್ರ ಬರ್ತಾರೆ ಈಗ. ಮೋಸ್ಟ್ಲಿ ಅಲ್ಲೇ ಮಕ್ಕಂತಾರೆ ಅನ್ಸುತ್ತೆ ಭದ್ರ ಭಟ್ರ ಮನೆ ಮುಂದೆ. ಕೊಡಲ್ವಾ? ಏನು ಇಳಿಲೇಬೇಕಾ ಅದನ್ನ ಏನು ಮಾಡ್ತಾರೆ ಕೊಡ್ತಾರೆ ಬ್ರೋ? ಹೆಂಗ್ ಬ್ರೋ ಆಗಲ್ಲ ಅಂದ್ರೆ ಹೆಂಗೆ ನೋಡಿಗ ಇಳಿಬೇಕು. ಟಾಯ್ಲೆಟ್ ಆಗಿರೋರೆಲ್ಲ ಬರ್ತಾರಲ್ಲ ಬ್ರೋ. ಅವ್ರು ಹೊರಟಿದ್ರು ಆಲ್ರೆಡಿ. ಏನ್ ಕತೆ? ಮಾಡಿತ್ತಂತಡಿ ಕೂತಿನ 3 ನಿಮಿಷನೂ ಆಗಿಲ್ಲ ಅಲ್ಲ. ಅದ ಕೂತಿನ 3 ನಿಮಿಷನೂ ಆಗಿಲ್ಲ ಪಾಪ. ಹಿಂಗ ನೀನು ಆಫ್ ಮಾಡು. ಏನೆಯಾ ಯಪ್ಪು ಶೇ ಇವಾಗ ವಿಡಿಯೋ ಮಾಡಿ ಬ್ರೋ. ಫೋಟೋ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸಿದ್ದೇಶ್ ಕ್ಯಾ ಚಲ್ ರहा है? ಸಿದ್ದೆ ನೆಟ್ವರ್ಕು ಇಲ್ವಲ್ಲ ಇಲ್ಲಿ. ಕ್ಯಾ ಚಲ್ ರहा है? ಸೂಪರ್ ರೇ. ಹೆಗಡೆ ಅವ್ರೆ ನೀವು? ಸೂಪರ್ ಸೂಪರ್ ಮಸ್ತ್. ಯಾರು ಕೆಪಿ ಅದ ವೈಟು ಬಟ್ಟೆ? ಇನ್ನೂ ಒಂದ್ಸಲ ತುಂಬತ್ತೀರೇನ್ರಿ? ರೆಡಿ. ಧೈರ್ಯ ಎದೇನ್ರಿ ಸಿದ್ದೇಶ್ ಅವ್ರ? ಧ್ಯಾನ ಮಾಡ್ತಾ ಇದ್ದಾರೆ ಅವರು. ಮೈಂಡ್ ವಾಯ್ಸ್ ನೋಡೋಣ ಯಾರೋ ಬಂದ್ರು. ಫುಲ್ ಗನ್ ಬ್ರೋ. ನಾನು ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಕೈಯಲ್ಲಿ ಸ್ಟಿಕ್ ಇಟ್ಗೆ ಮೊಬೈಲ್ ಇಟ್ಕೊಂಡ್ ಬಂದಿರೋದು, ಇನ್ನೂ ಬಿಟ್ಟಿಲ್ಲ. ಎಷ್ಟು ಎನರ್ಜಿ ಬ್ರೋ ನಿಮಗೆ? ವ್ಲಾಗ್ ಮಾಡ್ಬೇಕಲ್ಲ ಬ್ರೋ. ಬರ್ರಪ್ಪ ಇದು ನೋಡ್ರಪ್ಪ. ಲೆಟ್ಸ್ ಗೋ ಸಿಗೋಣ ಗುರು. ಎಲ್ಲ ದೇವಸ್ಥಾನ ಹತ್ರ ಕುತ್ಕೊಂಡಿದೀವಿ ಇಲ್ಲೇ ರೋಡಾಗೆ. ಆಟೋ ಐತಲ್ಲ ಎಲ್ಲ ಅಲ್ಲೆಲ್ಲ ಕೆಲಸ ಆಯಿತು. ಪ್ಲಾಸ್ಟಿಕ್ ಎಲ್ಲ ಲೆಕ್ಕ ಕೊಟ್ವಿ. ಈಗ ಟೈಮು 8:05. ಎಷ್ಟು ಕಿಲೋಮೀಟ್ರ್ ಬ್ರೋ? 21 ಕಿಲೋಮೀಟ್ರ್. 21 ಕಿಲೋಮೀಟ್ರು ನರ್ಕ. ನೈಟ್ ಆಗಿದೆ. 7 ಕಿಲೋಮೀಟರ್ ಸ್ಟಿಲ್. 7 ಕಿಲೋಮೀಟ್ರ್ ಸಖತ್. ಹತ್ತಿದ್ದೇನು ಮಜಾ ಇದೆ. ಇಳ್ದಿದ್ದು ಊರು ನೈಟು ಇಳಿತಾ ಇದ್ದೀವಿ ರೋಡೇ ಸಿಗ್ವಲ್ದು. ಕಾಲೆಲ್ಲ ಶೇಕ್ ಆಗ್ತಿದೆ. ಈ ಹೊರ ಬಂದ್ವಿ, ಪ್ಲಾಸ್ಟಿಕ್ ಎಲ್ಲ ಲೆಕ್ಕ ಕೊಟ್ಟು ಹೊರ ಬಂದಿದ್ವಿ. ಆಟೋ ಸಿಕ್ತಂತೆ, ಆಟೋದಾಗ ಹೋಗ್ತಾ ಇದ್ದೀವಿ. ಫುಲ್ ಸುಸ್ತಾಗಿದೆ. ಅದರಲ್ಲೂ ವ್ಲಾಗ್ ಮಾಡ್ತಾಯಿದ್ದೀನಿ ಗುರು. ಕಾಲು ಇಡೋಕ್ಕಾಗ್ತಾಯಿಲ್ಲ. ಇದು ಹಿಡ್ಕೊಂಡು ಪೋಲ್ ಹಿಡ್ಕೊಂಡು ಇಳ್ದಿದ್ದೀವಿ ನೈಟು. ಒಂದು ಕೈಲಿ ಟಾರ್ಚು, ಒಂದು ಕೈಲಿ ಪೋಲು ಹಿಡ್ಕೊಂಡು ಇಳ್ದಿರೋದು. 20 ಕಿಲೋಮೀಟ್ರು ಸಾಮಾನ್ಯದಲ್ಲ. ಗುಡ್ಡ ಹತ್ತಿ ಇಳ್ದಿರೋದು. 4-5 ಗುಡ್ಡ ಹತ್ತಿ, 4-5 ನಾನು ಸುಮ್ಮನೆ ಅಷ್ಟೇ ಹೇಳ್ತಾ ಇರೋದು. 20 ಕಿಲೋಮೀಟ್ರ್ ಸ್ಟ್ರೈಟ್ ಹೋಗೋದಕ್ಕೂ ಗುಡ್ಡ ಹತ್ತೋದು ಇಳಿಯೋದು. ಅದೇ ಮಾಡಿದ್ದೀವಿ ಬರೀ. ಆಮೇಲೆ ಕಲ್ಲು ಭೂಮಿ, ಎಲ್ಲ ಕಡೆ ಕಲ್ಲು. ಈಗ ಯಾವುದೋ ಆಟೋ ಸಿಕ್ಕಿದೆ, ಹೋಗ್ತಾ ಇದ್ದೀವಿ. ವಿಡಿಯೋ ಮಾಡ್ಕೊಂಡು ಸೀರಿಯಸ್ ಆಗಿ ಟೈಮ್ 10:30 ಆಗಿದೆ. ರೂಮೆಲ್ಲ ಹುಡುಕಿ ಆದರೂ ಪಾಪ ಅವ್ರಿಗೆ ತುಂಬ ನೋವಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ. ಇವಾಗ ಕುಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನೆನ್ನೆ ವ್ಲಾಗ್ ಮುಗ್ಸೋಕ್ಕಾಗಲಿಲ್ಲ, ಪರಿಸ್ಥಿತಿ ಹೇಳಕ್ಕೆ ಬರಲ್ಲ. ಪರಿಸ್ಥಿತಿ ಹೇಳೋಕ್ಕಾಗಲ್ಲ. ಈಗಲೂ ಹಂಗೆ ನಡೀತಾ ಇದ್ದೀವಿ ಕುಂಟ್ಕೊಂಡು. ಅದು ಬರಿಗಾಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೆನ್ನೆ ಎಲ್ಲ ಸಖತ್ತಾಗಿತ್ತು, ಬಟ್ ಫುಲ್ಲು ನೈಟ್ ಆದ್ರಿಂದ ಫುಲ್ಲೆಲ್ಲ ಪೇಯ್ನು, ಸಿಕ್ಕಾಪಟ್ಟೆ ಪೇಯ್ನು. ಗಿಲಿನಿ ಮಾಡಿ ಎಲ್ಲ ಹಚ್ಕೊಂಡು ಮಲ್ಕೊಂಡು ಯಾವುದೋ ಒಂದು ಟ್ಯಾಬ್ಲೆಟು ತಂದು ಮಲ್ಕೊಂಡ್ವಪ್ಪ. ರೂಮ್ ಹುಡ್ಕೋಷ್ಟೊತ್ತಿಗೆ ಸುಸ್ತಾಗೋಯ್ತು. ರೂಮೇ ಸಿಗ್ತಾ ಇರಲಿಲ್ಲ. ಇಲ್ಲಿ ಯಾಕೋ ಏನು ಫಂಕ್ಷನ್ ಇದೆ ಫುಲ್ಲು ರಶ್ಶು. ಓಕೆ, ಸೊ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ನೋಡಿ ತಲೆ ಬಚ್ಕೊಳಕ್ಕೆ ಬರ್ತಾ ಇದ್ದಾರೆ. ಸೊ ನೆನ್ನೆ ಎಲ್ಲ ಚೆನ್ನಾಗಿತ್ತು. ಹೆಂಗಿದ್ರೆ ತುಂಬ ಚೆನ್ನಾಗಿತ್ತು. ನಿಮ್ಮ ಹಂಗೆ ಮಾಡ್ಬಿಟ್ರಿ ನೋಡ್ರಿ. ನಾಚಿಕೆ ಸ್ವಭಾವ. ಮತ್ತೆ ಇನ್ನೊಂದು ವ್ಲಾಗ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಎಲ್ಲ ರೀತಿಯಲ್ಲೂ ಹುಷಾರಾಗಿದೆ. ಟೇಕ್ ಕೇರ್, ಬಾಯ್. ಇನ್ನೊಂದು ಹೇಳೋದು ಮತ್ತೆ, ಬೆಂಗಳೂರು 9 o'clock ನೈಟು ಬಸ್ಸು ಬುಕ್ ಆಗಿದೆ. ಸೊ ಬ್ಯಾಕ್ ಟು ಪೆವಿಲಿಯನ್. ಬಾಯ್.